ಅನಧಿಕೃತ ಕೋಳಿ ಫಾರಂನಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗೆ ಸ್ವಚ್ಛತೆಯ ಕೊರತೆ. ಗ್ಲೌಸ್, ಮಾಸ್ಕ್ ಧರಿಸದೆ ಓಡಾಡುತ್ತಿರುವ ಸಿಬ್ಬಂದಿ. ಕೋಳಿಗಳಿಗೆ ಅತಿ ಹೆಚ್ಚು ತೂಕ ಬರಲು ವಿಷಯುಕ್ತ ಲಿಕ್ವಿಡ್ಗಳ ಬಳಕೆ. ಭಾಷೆ ಬರದ ವಲಸಿಗ ಸಿಬ್ಬಂದಿ ಕೋಳಿಗಳಿಗೆ ಉಪಯೋಗಿಸುವ ನೀರಿನಲ್ಲೇ ಅಡುಗೆ ತಯಾರಿ, ಕುಡಿಯಲು ಅದೇ ನೀರೇ ಬಳಕೆ. ಇನ್ನೊಂದು ಕಡೆ ಕೋಳಿ ಫಾರಂನಿಂದ ಗ್ರಾಮಸ್ಥರಿಗೆ ನೊಣಗಳ ಕಾಟ. ಅನ್ನ, ನೀರು, ಡೈರಿ ಹಾಲಿನಲ್ಲೂ ನೊಣಗಳದ್ದೇ ಕಾರುಬಾರು. ಕೊರಟಗೆರೆ ತಾಲೂಕಿನ ಅರಸಪುರ ಹಾಗೂ ಬಿಡಿಪುರ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಬರುವ ಬಿಳೇಕಲ್ಲಹಳ್ಳಿ, ಭಕ್ತರಹಳ್ಳಿ, ಕಾಶಾಪುರ ಗ್ರಾಮಗಳ ವ್ಯಾಪ್ತಿಯಲ್ಲಿ ಬರುವ 4ಕ್ಕೂ ಹೆಚ್ಚು ಕೋಳಿ ಫಾರಂಗಳ ವಾಸನೆಯಿಂದ ಕಂಗಾಲಾಗಿದ್ದಾರೆ ಗ್ರಾಮಸ್ಥರು. ಬಿಳೇಕಲ್ಲಹಳ್ಳಿ ಗ್ರಾಮದ ಸಮೀಪವಿರುವ ನಲ್ಲಪ್ಪ ಕೋಳಿ ಫಾರಂನಲ್ಲಿ ಸಿಸಿ ಕ್ಯಾಮೆರಾಗಳಿಲ್ಲ. ಅಗ್ನಿಶಾಮಕ ದಳದ ಪರ್ಮಿಷನ್, ಸ್ಥಳೀಯ ಗ್ರಾಮ ಪಂಚಾಯಿತಿ ಪರ್ಮಿಷನ್, ಪಶು ಇಲಾಖೆಯ ಪರ್ಮಿಷನ್ ಹಾಗೂ ಹೈನುಗಾರಿಕೆಗೆ ಬೇಕಾದ ಯಾವ ಅನುಮತಿಯನ್ನು ಪಡೆದಿಲ್ಲ ಇಲ್ಲಿನ ಕೋಳಿ ಫಾರಂ ಮಾಲೀಕ ನಲ್ಲಪ್ಪ. ಅನಧಿಕೃತವಾಗಿ ಕೋಳಿ ಫಾರಂ ತೆರೆಯುವುದಲ್ಲದೆ ಅಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳಿಗೆ ಭದ್ರತೆ, ಮೂಲಭೂತ ಸೌಲಭ್ಯ ಒದಗಿಸುವುದರ ಬಗ್ಗೆ ಮಾಲೀಕ ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಕೋಳಿ ಫಾರಂನಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗಳು ಗ್ಲೌಸ್ ಹಾಗೂ ಮಾಸ್ಕ್ ಹಾಕಿಕೊಳ್ಳದೆ ಕೆಲಸ ಮಾಡುತ್ತಿದ್ದಾರೆ. ಹೊಟ್ಟೆಪಾಡಿಗಾಗಿ ವಲಸೆ ಬಂದ ಭಾಷೆ ಬರದ ಸಿಬ್ಬಂದಿಗಳ ಕೈಯಲ್ಲಿ ಹಗಲು ರಾತ್ರಿ ಎನ್ನದೆ ದುಡಿಸಿಕೊಳ್ಳುತ್ತಿರುವ ಖಾಸಗಿ ವ್ಯಕ್ತಿ. ಕೋಳಿಗಳಿಗೆ ಪೂರೈಸುವ ನೀರೇ ಅಲ್ಲಿನ ಸಿಬ್ಬಂದಿಗಳ ಊಟಕ್ಕೆ ಹಾಗೂ ಕುಡಿಯುವುದಕ್ಕೆ ಪೂರೈಕೆ ಆಗ್ತಿದೆ. ಸಂಬಂಧಪಟ್ಟ ಯಾವುದೇ ಇಲಾಖೆಯಿಂದ ಅನುಮತಿ ಪಡೆಯದೆ 3 ವರ್ಷಗಳಿಂದ ಅನಧಿಕೃತ ಕೋಳಿ ಫಾರಂ ನಡೆಸುತ್ತಿರುವ ಖಾಸಗಿ ವ್ಯಕ್ತಿ ಬಗ್ಗೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಇದಕ್ಕೆ ಕಡಿವಾಣ ಹಾಕುವ ಅಧಿಕಾರಿಗಳು ಏನು ಮಾಡುತ್ತಿದ್ದಾರೆ? ಇಲ್ಲಿನ ಅನಧಿಕೃತ ಕೋಳಿ ಫಾರಂ ಮಾಲೀಕರು ಕೊಡುವ ಹಣಕ್ಕೆ ತಮ್ಮನ್ನು ತಾವು ಮಾರಿಕೊಂಡರೆ ಅನ್ನೋದು ಗ್ರಾಮಸ್ಥರ ಪ್ರಶ್ನೆ. ಇನ್ನು ಕೋಳಿ ಫಾರಂನ ತ್ಯಾಜ್ಯ ಹಾಗೂ ವಾಸನೆಗೆ ನೊಣಗಳ ಕಾಟ ಶುರುವಾಗಿದೆ. ಕುಡಿಯೋ ನೀರಿನಲ್ಲೂ, ತಿನ್ನುವ ಅನ್ನದಲ್ಲೂ, ಡೈರಿಗೆ ತೆಗೆದುಕೊಂಡು ಹೋಗುವ ಹಾಲಿನ ಮೇಲೂ ಹಿಂಡು ನೊಣಗಳು. ಹಿರಿಯರು, ಮಕ್ಕಳು ಮಲಗಲು ಸಾಧ್ಯವಾಗುತ್ತಿಲ್ಲ. ಮನೆಯ ತುಂಬೆಲ್ಲ ನೊಣಗಳದ್ದೇ ಕಾರುಬಾರು. ನೊಣಗಳಿಂದಾಗಿ ಮೂಕ ಪ್ರಾಣಿಗಳ ಹಾಗೂ ಗ್ರಾಮಸ್ಥರ ಆರೋಗ್ಯ ಹದಗೆಡುತ್ತಿದೆ. ಬನ್ನಿ ಈ ಬಗ್ಗೆ ಅಲ್ಲಿನ ಗ್ರಾಮಸ್ಥರು ಏನು ಹೇಳುತ್ತಾರೆ ಕೇಳೋಣ. ಮನೆಗೆಲ್ಲ ನೊಣ ಊಟದಾಗ ಅದೇ ಊಟ ಮಾಡೋ ಹೋಗು, ಹಾಲು ಕರಿ ಹೋಗು, ಎಲ್ರಿಗೂ ಅವೇ. ಊಟ ಮಾಡಕ್ ಆಗಲ್ಲ. ಏನು ಏನು ನೊಣ ಕೋಳಿ ಫಾರಂ ಒಂದು ಇದು ಸವಿಂದ ಬಂದ ಮನೆ ಒಳಗೆಲ್ಲ ಸೇರ್ಕೊಂಡು ನೊಣಗಳು ಜಾಸ್ತಿ ಆಗಿದೆ. ಮನೆ ಒಳಗೆಲ್ಲ ಸೇರ್ಕೊಂಡು ಜಾಸ್ತಿ ಆಗಿವೆ. ಏನ್ ಸಮಸ್ಯೆ ಆಗ್ತೈತೆ ಅದರಿಂದ, ನೊಣಗಳಿಂದ? ಏನು ಹುಡುಗರು ಕಾಯಿಲೆ ಬರ್ತೈತೆ. ಯಾವಲ್ಲಿ ತಿಂಗಳಿಗಿಂದನೂ ಊಟ ಉಣ್ಲಕ್ಕಾಗಲ್ಲ, ಮುನುಗಿಸಲ್ಲ. ಮುನಿಕೆ ಮಕ್ಕೆ ಬಡಿತಾವೆ, ಆಗಲ್ಲ. ದಿನ ದಿನ ಜಾಸ್ತಿನೇ ಆಗ್ತಾವ. ದಿನಕ್ಕೂ ಜಾಸ್ತಿನೇ. ನಿಮ್ಮ ಹೆಸರು ಜಿ? ನಿಮ್ಮೂರು ಒಂದೇನಾ? ಇನ್ನು ಅಕ್ಕಪಕ್ಕ ಆಗಿದೆಯಾ? ಹಂಗ ಅಕ್ಕಪಕ್ಕ ನಾವು ಗೊತ್ತಿಲ್ಲ. ನಿಮ್ಮೂರಾಗ ಜಾಸ್ತಿ ಆಗಿದೆಯಾ? ಜಾಸ್ತಿ ಆಗಿದೆ. ಯಾವ ಊರಿದು? ಈಗ ಕಾಲರ ಬರ್ಬೋದು, ಏನಾದ್ರು ಈ ಥರ ರೋಗಗಳೆಲ್ಲ ಬರ್ಬೋದು. ಈಗ ನಮ್ಮ ಮುನ್ನೆಚ್ಚರಿಕೆ ಕ್ರಮವಾಗಿ ಯಾರು ಅಧಿಕಾರಿಗಳಾಗಿ ಬಂದು ಇಲ್ಲೆಲ್ಲ ಏನು ಸ್ಪಂದಿಸಿ ಅದಕ್ಕೆ ಔಷಧಿ ಹೊಡೆಯೋದಾಯ್ತು, ಇನ್ನೊಂದು ಮತ್ತೊಂದು ಏನೂ ಮಾಡಿಲ್ಲ. ಅದಕ್ಕೋಸ್ಕರ ನಾವು ಹೋಗಿ ಅವ್ರ ಗಮನಕ್ಕೆ ತರಿಸಿವಿ. ಪೇಪರ್ಗೂ ಬಂದೈತೆ ಆಲ್ರೆಡಿ, ಬಂದ್ರೂ ಏನು ಇದಕ್ಕೇನು ಕಿಮ್ಮತ್ತಿಲ್ಲ. ಏನು ಸಮಸ್ಯೆ ಆಗ್ತೈತೆ ಅಣ್ಣ? ಸಮಸ್ಯೆ ಏನಂತಂದರೆ ಈಗ ಊಟ ಮಾಡ್ತಾ ಇರ್ತಾರೆ ಸಣ್ಣ ಮಕ್ಕಳು. ನಾವು ಕೂಡ ಒಳಗಡೆ ಊಟ ಮಾಡಕ್ಕೆ ಹೋಗ್ಕೊಂಡ್ರು ತಟ್ಟೆ ತುಂಬ ಬಂದು ನೊಣ ಕೂತ್ಕೊಂತ ಹೊಡ್ಕೊಂಡು ತಿನ್ನೋಂಥ, ಹೊಡ್ಕೊಂಡು ಊಟ ಮಾಡೋಂಥ ಪರಿಸ್ಥಿತಿ ಬಂದೈತಿ. ಈಗ ಹಾಲು ಕರಿತೀವಿ ಅಂತ ಹೋದ್ರೂ ಈ ನೊಣಗಳ ಕಾಟಕ್ಕೆ ಎಷ್ಟು ಸಿಂಪಡಿಸಿರು ಆತಾ ಇಲ್ಲ. ಅವು ಹಸಿನ ಮೇಲೆ ಏನು ಮಾಡಿದ್ರು ಈಗ ಹಾಲು ಕರಿಯೋಕ್ಕೂ ಕಷ್ಟನೇ, ಆ ಮಟ್ಟಕ್ಕೆ ಬಂದ್ಬಿಟ್ಟೈತೆ ನಮಗೀಗ. ಸೊ ಅಡುಗೆ ಮಾಡೋದಕ್ಕೂ ಅಡುಗೆ ಮಾಡೋಕ್ಕಾಗ್ತಾ ಇಲ್ಲ. ಮಕ್ಕಳುಗೆ ನಾವೇ ಆಯಿತು ಊಟ ಮಾಡ್ತೀವಿ, ಯಾರಿಗೆ ಊಟ ಮಾಡಲಿ. ಬಿಸಿಲಲ್ಲಿ ಇರಲ್ಲ ಅದು, ನೆರಳಲ್ಲೇ ಇರ್ತೈತೆ ಅದು. ಬಿಸಿಲು ರೈಜಾದಂಗೆ ಮನೆ ಒಳಗೆ ಬತ್ತಾವ, ಜಾಸ್ತಿ ಇದಾಗ್ಬಿಟ್ಟೈತೆ. ಏನು ಕಾರಣ ಅಂತೀರ ಇದಕ್ಕೆಲ್ಲ? ಏನು ಕಾರಣ ಅಂತ ಹೇಳೋಕ್ಕಾಗಲ್ಲ. ಈಗ ಕೋಳಿ ಫಾರಂ ಸಮಸ್ಯೆನೇ ಐತೋ, ಈಗ ಈ ಸೀಸನ್ ಈಗ ಮಾವು ಬೇವಿನ ಸಮಸ್ಯೆ ಈಗ ಆ ಟೈಮಲ್ಲಿ ಇರ್ತದೆ. ಹಂಗಾಗಿ ಇಲ್ಲಿ ಇದ್ರದ್ದೇ ಅಂತಲೇ ಹೇಳೋಕ್ಕಾಗ್ತಾಯಿಲ್ಲ. ಇದ್ರ ಅಂತ ಈಗ ಅದೇ ವೈದ್ಯಾಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಈಗ ಸೂಕ್ತವಾಗಿ ಏನೋ ಒಂದು ಕ್ರಮ ಕೈಗೊಂಡ್ರೆ ಏನೋ ಒಂದು. ವೈದ್ಯಾಧಿಕಾರಿಗಳು ಬಂದಿದ್ರಂತಲ್ಲ, ಏನಾದರೂ ಹೇಳಿದ್ರ? ಅದು ನಾವಿರಲಿಲ್ಲ ಸರ್, ನಮಗೆ ಗೊತ್ತಿಲ್ಲ. ಈಗ ನಾವು ಊರಾಗೆ ನಾವೆಲ್ಲ ಹೋಗಿದ್ವಿ, ಗೊತ್ತಿಲ್ಲ ರೀ. ನಿಮ್ಮ ಹೆಸರಣ್ಣ? ಮಹಾಲಿಂಗಯ್ಯ. ಪಕ್ಕದಾಗ ಒಂದು ಅರ್ಧ ಕಿಲೋಮೀಟ್ರ್ನೊಳಗೆ ಒಂದು ಕೋಳಿ ಫಾರಮ್ ಐತೆ. ಕೋಳಿ ಫಾರಮ್ನಿಂದ ನಮಗೆಲ್ಲ ಊರಾಗ ತೊಂದರೆ ಆಗ್ತೈತೆ.
ಅದು ಬೆಳಗ್ಗೆ 8ರಿಂದ ಹೇಳಿ ಬೆಳಗ್ಗೆ 8 ಗಂಟೆಯಿಂದ ಎಲ್ಲ ಜನಗಳು ಮನೆ ಒಳಗೆ ಸೇರ್ಕೊಂಡವ್ರೆ. ಯಾರು ಈಶಕ್ಕೆ ಬರಲ್ಲ ಈ ನೊಣದ ಕಾಟಕ್ಕೆ. ನಮಸ್ಕಾರ.